ಈಗಾಗಲೇ ಚಿಕ್ಕೋಡಿ ನಿಮ್ಗೆ ಗೊತ್ತದ ಶೈಕ್ಷಣಿಕ ಒಂದು ಜಿಲ್ಲೆ ಆಗಿದೆ ಈಗಾಗಲೇ. ಅದ್ರ ಜೊತೆಗೆ ಅನೇಕ ಆಫೀಸ್ಗಳಲ್ಲಿ ಬಂದಿದ್ದಾವೆ. ಅದೇ ರೀತಿ ಗೋಕಾಕ್ ವರ್ಷದ ಭಾಳ ದಿನಗಳಿಂದ ಬೈಕ್ ಇರೋದ್ರಿಂದ ಇಲ್ಲೂ ಸಹ ನಿಧಾನಕ್ಕೆ ಒಂದೊಂದು ಬರ್ತಾ ಇದ್ದಾವೆ. ಬಟ್ ಚಿಕ್ಕೋಡಿ ಮಾತ್ರ ಇವತ್ತು ಮುಂದೆ ಜಿಲ್ಲೆ ಆಗೋದ್ರಲ್ಲೇ ಅದರಲ್ಲಿ ಎರಡು ಮಾತಿಲ್ಲ. ಒಂದು ವೇಳೆ ಚಿಕ್ಕೋಡಿ ಇವತ್ತು ಒಂದನ್ನು ಮಾಡಿ ಉಳಿದು ಬಿಟ್ಟರು ಸಹಿತ ಇಲ್ಲಿ ಯಾವುದು ಉಳಿದ ಇವು ತಾಲೂಕುಗಳು ಸಮಾಧಾನದ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಅಷ್ಟು ಸತ್ಯದ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತು ಎರಡೂ ಈ ಜಿಲ್ಲೆಗಳು ಒಂದು ಗೋಕಾಕ್ ಅನ್ನೋದು ಈ ಒಂದು ಏನಪ್ಪ ಅಂತಂದ್ರೆ ಚಿಕ್ಕೋಡಿ, ಅದ್ರ ಜೊತೆಗೆ ಅಥಣಿ ಮತ್ತು ಈ ಬೈಲಹೊಂಗಲ ಸಹಿತ ಜಿಲ್ಲೆ ಬೀಳೋದ್ರಿಂದಾಗಿ ಅಲ್ಲೂ ಸಹಿತ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಜಾರಕಿಹೊಳಿ ಸಹೋದರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿದರೆ ನೀವು ಈಗಾಗಲೇ ಅಲ್ಲಿ ಶ್ರೀಮಂತ ಪಾಟೀಲ್ ಇರ್ಬೋದು, ನಂತರ ಕುಮಟೋಳಿಯವರು ಇರ್ಬೋದು, ಅದೇ ಕಾಲಕ್ಕೆ ಇಲ್ಲಿ ಬೈಲಹೊಂಗಲದ ಭಾಗದಲ್ಲೂ ಸಹಿತ ಮಾಂತೇಶ್ ಕೌಜರಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ರಾಮದುರ್ಗದಲ್ಲಿ ತಮ್ಮ ಒಂದು ಏನಪ್ಪ ಅಂತಂದ್ರೆ ಕಬಂಧ ಭಾವನೆ ಹಿಗ್ಗಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಈ ಒಂದು ಜಾರಕಿಹೊಳಿ ಸಹೋದರ ಪ್ರಯತ್ನ ಮಾಡೋ ಮುಂದೆ ಇವೆಲ್ಲ 4 ಜಿಲ್ಲೆಗಳು ನಿರ್ಮಾಣ ಮಾಡೋದು, ಅದನ್ನು ಹೇಗಾದರೂ ಒತ್ತಡ ತಂದು ಜಿಲ್ಲೆಗಳನ್ನಾಗಿ ಮಾಡೋದು ಭಾಳಷ್ಟು ಅನಿವಾರ್ಯತೆ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ. ಒಂದು ಅದೇ ಕಾಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮುಂದೆ ಬಂದು ನಿಂತಿದೆ. ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಹೇಗೋ ತಪ್ಪಿಸ್ಕೊಳ್ಬೋದು ಅದನ್ನು. ಬಟ್ ನಮ್ಮ ಉಸ್ತುವಾರಿ ಆದಂಥ ಸತೀಶ್ ಜಾರಕಿಹೊಳಿ ಅವರು ಈ 4 ಜಿಲ್ಲೆಗಳನ್ನು ಘೋಷಿಸುವುದರಿಂದ ಹಿಂದೆ ಸರಿದ್ರೆ ಅಥವಾ ಘೋಷಿಸದೆ ಹೋದ್ರೆ ಇದರಲ್ಲಿ ಒಂದನ್ನು ಘೋಷಿಸಿ ಉಳಿದನ್ನು ಬಿಟ್ಟರೆ ಇವೆಲ್ಲವೂ ಇವತ್ತವರಿಗೆ ಕಂಟಕಪ್ರಾಯ ಆಗ್ತಾವೆ. ರಾಜಕೀಯ ಅಭಿವೃದ್ಧಿಗೆ ಸಹಿತ ದೊಡ್ಡ ಹೊಡೆತ ಬೀಳ್ತದೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಜನ ಜಾಗೃತ ಆಗ್ತಾಯಿದ್ದಾರೆ, ನಮ್ಮ ಜಿಲ್ಲೆ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಆಗಲೇ ಬೇಕು ಅನ್ನೋದು ಹಟ್ಟಿಗೆ ಬಿದ್ದಂಗೆ ಆಗ್ಲಿಕ್ಕತ್ತದ. ಅದರಲ್ಲೂ ಈಗಂತೂ ಇನ್ನೂ ಜೋರಾಗ್ಯದ. ಗೋಕಾಕದ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅನ್ನೋ ಆಯ್ತಪ್ಪ ಅನ್ನೋಷ್ಟರಲ್ಲೇ ಬೈಲಹೊಂಗಲದವ್ರು ನಮ್ಮದು ಮಾಡಬೇಕಪ್ಪ, ನಮ್ಮದು ಮಾಡೇ ನೀವು ಮುಂದಾದ್ರೂ ಮಾಡೇನು ಅಂತ ಹಠಕ್ಕೆ ಬಿದ್ದಿದ್ದು ನೋಡಿದ್ರೆ, ನಾವು ಕ್ರಾಂತಿ ಮಾಡ್ತೀವಿ ಅಂತ ಹೇಳೋದನ್ನು ನೋಡಿದರೆ, ಅದೇ ಕಾಲಕ್ಕೆ ಸೌದಿಯವರು ಹೋಗಿ ಭೇಟಿಯಾಗಿ